ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರ ಅಲ್ಲ ಅವರು ಹೋರಾಟ ಮಾಡಿದ್ದು. ಭಾರತದಲ್ಲಿ ಬ್ರಿಟಿಷರು ಹೋಗಿ ಇಲ್ಲಿನ ಜನಗಳಿಗೆ ಅಧಿಕಾರ ಬಂದ್ರೆ ಜನಗಳ ಸಮಸ್ಯೆ ಹೋಗಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೆಮ್ಮದಿಯಿಂದ ಜೀವನ ಮಾಡುವಂತಹ ಒಂದು ವ್ಯವಸ್ಥೆ ಬೇಕು, ಸುಲಿಗೆ ನಿಲ್ಲಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಇವತ್ತು ನಾವು ಸುಲಿಗೆಗೆ ಒಳಗಾಗಿದ್ದೀವಿ ಅಲ್ವಾ, ಬಡವರು ಶ್ರೀಮಂತರು ಇದೆಲ್ಲ ಇದೆ. ಈಗ ನಾವು ಭಗತ್ ಸಿಂಗ್ ನ ಫಾಲೋ ಮಾಡಿದ್ರೆ ನಾವು ಜಸ್ಟಿಸ್ ಕೇಳ್ತೀವಲ್ಲ, ಅದಕ್ಕೆ ಭಗತ್ ಸಿಂಗ್ ನ ಕೊಡಲ್ಲ ನಮಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಸೇಮ್ ಆಂಗಲ್. ಸಾವಿತ್ರಿಬಾಯಿ ಫುಲೆನು ಕೂಡ ಮನೆಯಿಂದ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ಎಜುಕೇಶನ್ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾವು ಬಿಕಾಸ್ ಆಫ್ ಸಾವಿತ್ರಿಬಾಯಿ ಫುಲೆ ಇವತ್ತು ನಾವು 4 ಅಕ್ಷರ ಓದಿದೀವಿ, ನಾವಿದೆಲ್ಲರೂ ಓದಿದೀವಿ. ಇವರ ವಿಚಾರಗಳು ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಆಲೋಚನೆಗೆ ಹಚ್ಚಿದ್ರು ಹೆಣ್ಮಕ್ಳನ್ನ. ನಾವು ಯೋಚನೆ ಮಾಡ್ತೀವಿ, ಜಸ್ಟಿಸ್ ನ ಕೇಳ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡಬಾರ್ದು. ಹೆಣ್ಮಕ್ಳು ಹೇಗಿರ್ಬೇಕು, ಎಲ್ಲಾನು ಕೂಡ ಸಹಿಸ್ಕೊಂಡು ಜಿ ಹುಜೂರ್ ಅನ್ಕೊಂಡು ಯಾವ್ದನ್ನೂ ಕ್ವಶನ್ ಮಾಡ್ದಂಗೆ ಇದ್ರೆ ಅವಳು ಮಹಾತಾಯಿ ಅಲ್ವಾ. ನಮ್ಮ ಸಮಾಜದಲ್ಲಿ ಅಂತದನ್ನ ಹೆಚ್ಚು ವಿಜೃಂಭಿಸ್ತಾರೆ. ನೀವು ಜಾಸ್ತಿ ಮಾತಾಡಿದ್ರೆ ಬಾಯಿ ಬಳಿಕಿ ಅಂತ ಹೇಳ್ತಾರೆ. ಬಜಾರಿ ಹೋಗಿದ್ ಮನೆಯಲ್ಲಿ ಹಿಂಗೆ ಜೀವನ ಮಾಡ್ತೀಯ, ಹೆಸರುಳಿಸ್ತೀಯ ನೀನು ಅಂತ ಹೇಳ್ತಾರೆ. ಹೆಣ್ಮಕ್ಳು ತುಂಬಾ ನಗ್ಬಾರ್ದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಗು, ಆದ್ರೆ ಹೆಣ್ಮಕ್ಳು ಜಾಸ್ತಿ ನಗ್ಬಾರ್ದು. ಅವಳು ಬಜಾರಿ, ಅವ್ರ ಕ್ಯಾರೆಕ್ಟರ್ಗೆ ಪ್ರಶ್ನೆ ಮಾಡ್ಬಿಡ್ತಾರೆ. ಅವಳೇನಾದ್ರೂ ತುಂಬಾ ಆಕ್ಟಿವ್ ಆಗಿದ್ಬಿಟ್ರೆ ಇಂಥ ಸೊಸೈಟಿ ಇದು. ಆದ್ರಿಂದ ಏನ್ ಮಾಡ್ತಾರೆ, ಸಾವಿತ್ರಿಬಾಯಿ ಫುಲೆ ವಿಚಾರಗಳನ್ನ ನಮ್ಮಿಂದ ದೂರ ಇಡ್ತಾರೆ. ಸಾವಿತ್ರಿ ತರ ನಾವು ಆಗ್ಬಾರ್ದು ಅಂತ ಹೇಳಿ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮೇಡಮ್ ಹೇಳ್ದಂಗೆನೆ ನಮ್ಮದು ಪುರುಷ ಪ್ರಧಾನ ಸಮಾಜ. ನಾವ್ ಹೇಳೋದಕ್ಕೆ ಪ್ರಜಾಪ್ರಭುತ್ವ, ಸಮಾನತೆ ಅಂತ ಹೇಳ್ತೀವಿ ಪುಸ್ತಕದಲ್ಲಿ, ಅದು ನಿಜವಾಗ್ಲೂ ಸಮಾನರಾಗಿದ್ದೀವಾ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನ ನಾವು ನೋಡ್ಬೋದು. ಇವತ್ತು ಎಕ್ಸಾಂಪಲ್, ಒಂದು ಮನೆಯಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇದ್ರೆ ಎಕನಾಮಿಕಲ್ ಕಂಡೀಷನ್ ಒಬ್ರಿಗೆ ಮಾತ್ರ ಎಜುಕೇಶನ್ ಕೊಡಕ್ ಸಾಧ್ಯ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಯಾರನ್ನ ಓದಿಸ್ತಾರೆ? ಎಸ್, ಎಕನಾಮಿಕಲ್ ಕಂಡೀಷನ್. ಅದು ಕೊರೋನಾ ಬಂದ್ಮೇಲಂತೂ ಇದು ಜಾಸ್ತಿ ಆಗಿದೆ. ಇನ್ನೊಂದು ಕಡೆ ನೋಡ್ತಾ ಇದೀವಿ, ಹೆಣ್ಣು ಮಕ್ಕಳಿಗೆ ಬ್ಯೂಟಿ ಕಾನ್ಸೆಪ್ಟ್ ನ ತುಂಬಾ ಇದ್ ಮಾಡ್ತಾರೆ. ಈ ಹೆಂಗಿರ್ಬೇಕು ಅಂದ್ರೆ ಹೆಣ್ಮಕ್ಳು ಸಣ್ಣಗಿರ್ಬೇಕು, ಬಳ್ಳಿ ತರ ಇರ್ಬೇಕು. ಅವ್ರಿಗೆ ಮೊನ್ನೆ ಮಾರ್ಚ್ 8 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ದಿನ ನೋಡಿ ಕಾಸ್ಮೆಟಿಕ್ಸ್ ಕಂಪನಿಗಳು ಆಫರ್ಗಳನ್ನ ಕೊಡ್ತಾರೆ. ಇವತ್ತು ಬ್ಯೂಟಿ ಪಾರ್ಲರ್ ಕೂಡ ಐಬ್ರೋ ಮಾಡ್ಕೊಂಡ್ರೆ ಅಪ್ಪರ್ ಲಿಪ್ ಫ್ರೀ, ಅಥವಾ ಚಿನ್ ಫ್ರೀ, ಅಥವಾ ಫೇಶಿಯಲ್ ಫ್ರೀ, ಈ ತರದನ್ನ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಈ ತರ ಬ್ಯೂಟಿಗೆ ತುಂಬಾ ಹೆಚ್ಚು ಒತ್ತು ಕೊಡ್ತಾರೆ. ಆದ್ರೆ ರಿಯಲ್ ಕ್ಯಾರೆಕ್ಟರ್ಸ್ ಇದೆ ಅಲ್ಲ, ಈಗ ಮೇಡಮ್ ಕ್ಯೂರಿ ನಮ್ ಕಣ್ಮುಂದೆ ಬಂದ್ರೆ ಮೇಡಮ್ ಕ್ಯೂರಿಯ ಸಾಧನೆ ನಮ್ ಕಣ್ಮುಂದೆ ಬರುತ್ತೆ ವಿನಃ ಅವರ ಬ್ಯೂಟಿ ನಮ್ ಕಣ್ಮುಂದೆ ಬರಲ್ಲ. ಭಗತ್ ಸಿಂಗ್ ಬಗ್ಗೆ ನೀವು ಕೇಳಿದ್ರೆ ಮೈ ರೋಮಾಂಚನ ಆಗತ್ತೆ. ನಾವು ಭಗತ್ ಸಿಂಗ್ ಬ್ಯೂಟಿ ಬಗ್ಗೆ ನಾವು ಕಣ್ಣೇ ಹೋಗಲ್ಲ. ಭಗತ್ ಸಿಂಗ್ ನೋಡಕ್ ಚೆನ್ನಾಗಿಲ್ವಾ? ಬ್ಯೂಟಿಫುಲ್ ಆಗಿದ್ದಾರೆ ನೋಡೋದು. ನೇತಾಜಿ ಚೆನ್ನಾಗಿಲ್ವಾ? ಬ್ಯೂಟಿಫುಲ್ ಆಗಿದ್ದಾರೆ. ಆದ್ರೆ ಇವತ್ತು ನಮ್ಮನ್ನ ಇಂಥದ್ರಲ್ಲಿ ಮುಳುಗಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ರೈಮ್ಸ್. ಇವತ್ತು 6 ತಿಂಗಳು ಮಗುವಿಂದ ಹಿಡಿದು ಭಾಗ್ಯಲಕ್ಷ್ಮಿ ಮೇಡಮ್ ಹೇಳಿದ್ರು ಮೊನ್ನೆ ಗುಜರಾತ್ ಅಲ್ಲಿ ಮೋಸ್ಟ್ಲಿ ನನಗೆ ನೆನಪಿರೋ ತರ 80 ವರ್ಷ ಮುದುಕಿ ಮೇಲೂ ಕೂಡ ಕ್ರೈಮ್ ಆಗ್ತಾ ಇದೆ. ಹಾಗಾದ್ರೆ ಈ ಕ್ರೈಮ್ಗೆ ಕಾರಣ ಏನು? ಕಾನೂನಿದೆ ಅಲ್ವಾ? ಕಾನೂನು ಇದ್ರೂ ಕೂಡ ಕ್ರೈಮ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಎಲ್ಲಿಂದ ಈ ಆಲೋಚನೆ ಬರ್ತಾ ಇದೆ? ಯಾರಾದ್ರೂ ಹೇಳ್ಬೋದಾ? ಆದ್ರೂ ಕೂಡ ಇನ್ನ 40% ಉಳಿಯುತ್ತೆ. ಇನ್ನ ಒಂದು ಏನಂದ್ರೆ ಮೀಡಿಯಾ ಅನ್ನೋದಿದೆಯಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ, ಸಿನಿಮಾಗಳು, ವಿಜುವಲ್, ಇದು ಬೇಗ ಮನಸ್ಸನ್ನ ಸೆಳೆಯುತ್ತೆ. ನಾವ್ ಏನು ಬೇಡ ಅಂತ ಹೇಳ್ತೀವೋ ಅದು ಹೆಚ್ಚು ನಮ್ಮ ತಲೆ ಒಳಗೆ ಹೋಗುತ್ತೆ. ನೋಡಿ, ಎಕ್ಸಾಂಪಲ್
ಪುನೀತ್ ರಾಜ್ಕುಮಾರ್ದು ಯಜಮಾನ ರಾಜ್ಕುಮಾರ ಸಿನಿಮಾ ಬಂತು. ಎಷ್ಟು ಜನ ನೋಡಿದ್ರು ರಾಜ್ಕುಮಾರ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಿದ್ದು. ಪುನೀತ್ ಗ್ರೇಟ್ ಆಗೋದಕ್ಕೆ ಕಾರಣ ಅವನು ಮಿಡಲ್ ಕ್ಲಾಸ್ ಗಳು ಟಚ್ ಆಗುವಂತ ಕೆಲವು ಸಿನಿಮಾಗಳನ್ನ ಮಾಡ್ದ. ಅವನು ಸಾಯೋಕಿನ ಸ್ವಲ್ಪ ಹಿಂದೆ ರಾಜ್ಕುಮಾರ, ಯುವರಾಜ, ಈ ತರದ್ದು ಕೆಲವು ಡ್ರಗ್ಸ್ ಗೆ ಸಂಬಂಧಪಟ್ಟಾಗೆ ಇನ್ನೊಂದು ಯಾವ್ದು ಸಿನಿಮಾ ಮಾಡಿದ್ರು. ಈ ತರ ಕೆಲವು ಮೂವಿಗಳನ್ನ ಮಾಡಿದ್ರು. ಆದ್ರೆ ನಮ್ಮ ಡೈರೆಕ್ಟರ್ಗಳು ಹೇಳ್ತಾರೆ, ಜನ ನೋಡಲ್ಲ ರೀ, ಸಿನಿಮಾ ಓಡಲ್ಲ ರೀ ಅಂತ ಹೇಳ್ತಾರೆ. ಸ್ವಾಮಿ, ನಿಮ್ಮ ಲಾಭಕ್ಕಲ್ಲ ಇರೋದು ಸಿನಿಮಾ, ಸಮಾಜ ಹೇಗೆ ಹೋಗ್ಬೇಕು ಅಂತ ಇರೋದು ಸಿನಿಮಾ. ಸಿನಿಮಾದಲ್ಲಿ ನಾವು ಹಂಗಾಗ್ಬಾರ್ದು ಅಂತ ಕೊಡೋದು. ನೀವ್ಯಾಕೆ ಕೆಟ್ಟದ್ದು ತಗೊಳ್ತೀರಾ? ಇದು ಕೇಳಿದೀರಾ? ನಾವು ಕೆಟ್ಟದ್ದು ಆಗಬಾರ್ದು ಅಂತ ಕೊಡೋದು ನಾವು. ನೀವ್ಯಾಕೆ ಕೆಟ್ಟದ್ದು ತಗೊಳ್ತೀರಾ? ಒಳ್ಳೇದಿರುತ್ತಲ್ಲ, ಒಳ್ಳೇದ್ ತಗೊಳ್ಳಿ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತೀರಾ? ಸಿಚುವೇಶನ್ ಅಂದ್ರೆ 2012 ನಿರ್ಭಯಾ ಘಟನೆ ನಡೆದಿತ್ತು. ನಿರ್ಭಯಾ ಘಟನೆ ನಡೆದಾಗ ಅಕ್ಯೂಸ್ಡ್ ಪರ ಇದ್ದಂತಹ, ಅಪರಾಧಿ ಪರ ಇದ್ದಂತಹ ಅಡ್ವೊಕೇಟ್ ಕೋರ್ಟ್ ಅಲ್ಲಿ ಹೇಳಿದ್ದೇನಂದ್ರೆ, ನನ್ನ ಮಗಳು ಏನಾದ್ರು ಅಷ್ಟೊತ್ತಲ್ಲಿ ಹೋಗಿದ್ರೆ, 9 ಗಂಟೆ ರಾತ್ರಿನಲ್ಲಿ ಹೊರಗಡೆ ಹೋಗಿದ್ರೆ, ನನ್ನ ಮಗಳನ್ನ ಬೀದಿನಲ್ಲಿ ಸೀಮೆಣ್ಣೆ ಹಾಕಿ ಸುಟ್ಟು ಬಿಡ್ತಿದ್ದೆ ಅಂತ ಹೇಳಿ ಓಪನ್ ಕೋರ್ಟ್ ಅಲ್ಲಿ ಹೇಳಿದ್ರು. ಆ ಪೀರಿಯಡ್ ಅದು ಚರ್ಚೆ ನಡೆದಾಗ, ಓಕೆನಾ? ಎಲ್ಲದಕ್ಕೂ ಕೂಡ ಹೆಣ್ಮಕ್ಳೇ ಕಾರಣ, 6 ಗಂಟೆಗೆ ಯಾಕೆ ವಾಪಸ್ ಹೋಗ್ಬೇಕು, ಅವ್ರು ಹಾಕೋ ಬಟ್ಟೆ ಸರಿ ಇಲ್ಲ, ಈ ತರದೆಲ್ಲ ಚರ್ಚೆ ನಡೀತು. ಒಬ್ಬ ಮೆನ್ ಅಡ್ವೊಕೇಟ್ ಬಂದು ಹೇಳಿದ್ರು, ಒಬ್ಬ ಹೆಣ್ಮಗಳು 12 ಗಂಟೆ ರಾತ್ರಿನಲ್ಲಿ ಬೆತ್ತಲ್ಲೇ ಹೋಗ್ತಾ ಇದ್ರು ಕೂಡ ಆ ಮನುಷ್ಯನಲ್ಲಿ ಸಂಸ್ಕೃತಿ ಇದ್ರೆ ಅವನು ತನ್ನ ಶರ್ಟ್ ಅನ್ನ ಬಿಚ್ಚಿ ಆ ಹೆಣ್ಮಗಳಿಗೆ ಕೊಟ್ಟಿ ಕರ್ಕೊಂಡೋಗಿ ಮನೆಗ್ ಬಿಡ್ತಾನೆ ಅಂತ ಹೇಳಿದ್ರು. ಇದೇ ತರ ಕ್ಲಾಸ್ ಹೇಗೇಗೋ ಬಟ್ಟೆ ಹಾಕೋಬೇಕು ಅಂತ ನಮ್ಮ ಸಂಘಟನೆಯಿಂದ ನಾವು ಹೇಳಲ್ಲ. ಆದ್ರೆ ಅದೇ ಕಾರಣ ಅಂತ ಹೇಳ್ತೀರಲ್ಲ, ಸರ್ ಹೇಳಿದ್ರು, ಎಸ್ಕೇಪ್ ಆಗ್ತಾ ಹೋಗ್ತಾರೆ. ಇದನ್ನು ನಾವು ಕಂಡಮ್ ಮಾಡೋಣ. ಯಾಕಂದ್ರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇದೆ. ಮನುಷ್ಯನ್ಗೆ ಕಂಟ್ರೋಲಿಂಗ್ ಇದೆ. ನೀವ್ ಹಾಗಾದ್ರೆ ಬಟ್ಟೆನೆ ಅಂತ ಹೇಳಿದ್ರೆ 6 ತಿಂಗಳ ಮಗು ಏನ್ ಬಟ್ಟೆ ಹಾಕತ್ತೆ? ಬುರ್ಕಾ ಹಾಕೊಂಡಿರುವಂತ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ? ನನ್ಸ್, ಕ್ರಿಶ್ಚಿಯನ್ ಇದರಲ್ಲಿ ನನ್ಸ್ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ? ಅವ್ರಗಳ ಮೇಲೂ ಹಾಕ್ತಾ ಇದೆ ಅಲ್ವಾ? ಮೊನ್ನೆ ಗುಜರಾತ್ ಅಲ್ಲಿ 80 ವರ್ಷ ಮುದುಕಿ ಮೇಲಾಗಿದೆ. ಅವ್ರೇನ್ ಮಾಡ್ತಾರೆ? ನಿಮ್ಮಲ್ಲಿ ಇರುವಂತಹ ವೀಕ್ನೆಸ್ ನ ಹೆಣ್ಣು ಮಕ್ಕಳ ಮೇಲೆ ಹಾಕ್ಬಿಟ್ಟು ನೀವು ತಪ್ಪಿಸ್ಕೋಬೇಡಿ. ಇನ್ನೊಂದು ಕಡೆ ಸ್ನೇಹಿತರೆ,